ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 87ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ದೇರ್ ಹಾಗೂ ಇಟ್ಟನ್ನು ಯಾವ ರೀತಿ ಹಾಗೂ ಯಾವ ಅರ್ಥಗಳಲ್ಲಿ ಬಳಸುತ್ತೇವೆ ಅನ್ನುವುದನ್ನು ಕಲಿಯೋಣ. ಸರಿನಾ? ಮೊದಲು ದೇರ್ ಪದದ ಬಳಕೆಗಳನ್ನು ಕಲಿಯೋಣ. ಈಗ ದೇರ್ ಅಂದರೆ ಅಲ್ಲಿ, ಹಿಯರ್ ಅಂದರೆ ಇಲ್ಲಿ ಅನ್ನುವುದು ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಇದು ಒಂದು ಅರ್ಥ. ಉದಾಹರಣೆಗೆ ಗೋ ದೇರ್ ಅಂದರೆ ಅಲ್ಲಿ ಹೋಗು ಅಥವಾ ಅಲ್ಲಿಗೆ ಹೋಗು. ಕಮ್ ಹಿಯರ್ ಅಂದರೆ ಇಲ್ಲಿ ಬಾ. ಐ ವೆಂಟ್ ದೇರ್ ಅಂದರೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಅಂದರೆ ದೇರ್. ವಿ ಮೆಟ್ ಹಿಮ್ ದೇರ್ ಅಂದರೆ ನಾವು ಅಲ್ಲಿ ಅವರನ್ನು ಭೇಟಿಯಾದೆವು ಅಂತ. ಅಲ್ಲಿ ಅಂದರೆ ದೇರ್. ಸರಿನಾ? ಸೊ ಇದು ಒಂದು ಬಳಕೆ. ಈಗ ಈ ವಾಕ್ಯ ನೋಡಿ. ಒಂದು ಕಾಡಿನಲ್ಲಿ ಒಬ್ಬ ರಾಜ ಇದ್ದ. ಇದನ್ನು ಇಂಗ್ಲಿಷ್ನಲ್ಲಿ ದೇರ್ ವಾಸ್ ಅ ಕಿಂಗ್ ಇನ್ ಅ ಫಾರೆಸ್ಟ್ ಅಂತ ಹೇಳ್ತೇವೆ. ದೇರ್ ವಾಸ್ ಅ ಕಿಂಗ್ ಇನ್ ಅ ಫಾರೆಸ್ಟ್. ಇಲ್ಲಿ ದೇರ್ ಪದ ಬಂದಿದೆ, ಆದರೆ ಇಲ್ಲಿ ಎಲ್ಲೂ ಕೂಡ ಅಲ್ಲಿ ಅಥವಾ ಅಲ್ಲಿಗೆ ಅನ್ನುವಂತಹ ಪದ ಬರಲಿಲ್ಲ, ಸರಿ ಅಲ್ವಾ? ಕನ್ನಡದಲ್ಲಿ ಅಲ್ಲಿ ಅಥವಾ ಅಲ್ಲಿಗೆ ಅನ್ನುವುದು ಬರಲಿಲ್ಲ. ಹಾಗಾದರೆ ದೇರ್ ಪದ ಏನು ಹೇಳ್ತಾ ಇದೆ? ಯಾಕೆ ಇದನ್ನು ಬಳಸಿದ್ದೇವೆ? ಇದನ್ನೇ ಈಗ ನಾವು ಕಲಿಯುವಂಥದ್ದು. ಆಯ್ತಾ? ದೇರ್ ಪದದ ಒಂದು ಅರ್ಥ ಅಲ್ಲಿ ಅಥವಾ ಅಲ್ಲಿಗೆ ಅಂತ. ಇನ್ನೊಂದು ಏನಂದರೆ ಏನೋ ಅಥವಾ ಯಾರೋ ಇದ್ದಾರೆ ಅಥವಾ ಇಲ್ಲ ಅನ್ನುವುದನ್ನು ಹೇಳುವಂಥದ್ದು. ಇದು ದೇರ್ ಪದದ ಅರ್ಥ. ಯಾರೋ ಒಬ್ಬರು ಇದ್ದಾರೆ ಅಥವಾ ಇಲ್ಲ, ಏನೋ ಒಂದು ಇದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಾವು ದೇರ್ ಪದವನ್ನು ಬಳಸುತ್ತೇವೆ. ಸಬ್ಜೆಕ್ಟನ್ನು ಪರಿಚಯಿಸಿಕೊಡಲಿಕ್ಕೆ ದೇರ್ ಪದವನ್ನು ಬಳಸುತ್ತೇವೆ. ಆಯ್ತಾ? ಈಗ ಉದಾಹರಣೆಗಳನ್ನು ಕೊಡ್ತೇನೆ. ಒಬ್ಬ ರಾಜ ಇದ್ದ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ನಾವು ಅ ಕಿಂಗ್ ವಾಸ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎ ಅಂದರೆ ಒಬ್ಬ, ಕಿಂಗ್ ಅಂದರೆ ರಾಜ, ವಾಸ್ ಅಂದರೆ ಇದ್ದ, ಸರಿ ಅಲ್ವಾ? ಕನ್ನಡದಲ್ಲಿ ಒಬ್ಬ ರಾಜ ಇದ್ದ ಅನ್ನುವಂಥದ್ದು ಸರಿಯಾಗಿದೆ. ಈ ವಾಕ್ಯ ಪರಿಪೂರ್ಣವಾಗಿದೆ. ಆದರೆ ಇಂಗ್ಲಿಷ್ನಲ್ಲಿ ಇದುಂಟಲ್ಲ, ಎ ಕಿಂಗ್ ವಾಸ್ ಅನ್ನುವಂಥದ್ದು, ಇದೊಂದು ಅಪೂರ್ಣವಾದಂತಹ ವಾಕ್ಯ. ಇದು ಪೂರ್ಣವಾಗಿಲ್ಲ. ಆಯ್ತಾ? ಇದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ನಾವು ದೇರ್ ಪದವನ್ನು ಬಳಸಬೇಕು. ಈ ರೀತಿ ಅ ಕಿಂಗ್ ವಾಸ್ ದೇರ್ ಅಂದರೆ ಒಬ್ಬ ರಾಜ ಇದ್ದ ಅಂತ. ಎ ಅಂದರೆ ಒಬ್ಬ, ಕಿಂಗ್ ಅಂದರೆ ರಾಜ, ವಾಸ್ ಅಂದರೆ ಇದ್ದ. ಈ ದೇರ್ ಪದವನ್ನು ಈ ವಾಕ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಬಳಸಿದ್ದೇವೆ ಅಷ್ಟೇ. ಈ ದೇರ್ ಪದಕ್ಕೆ ಸಮನಾದಂತಹ ಪದ ಈ ವಾಕ್ಯದಲ್ಲಿ ಇಲ್ಲ. ಈ ದೇರ್ ಪದಕ್ಕೆ ಯಾವುದೇ ಅರ್ಥ ಇಲ್ಲ ಕನ್ನಡದಲ್ಲಿ, ಸರಿನಾ? ಈಗ ಈ ವಾಕ್ಯವನ್ನು ನಾವು ಈ ರೀತಿ ಕೂಡ ಹೇಳಬಹುದು. ದೇರ್ ವಾಸ್ ಅ ಕಿಂಗ್ ಅಂತ. ಅ ಕಿಂಗ್ ಹಾಗೂ ದೇರ್ ಇವೆರಡರ ಸ್ಥಳಗಳನ್ನು ಅದಲಿ ಬದಲಿ ಮಾಡುವಂಥದ್ದು.
ಅ ಕಿಂಗ್ ಇರುವಲ್ಲಿ ದೇರ್ ಹಾಕುವಂಥದ್ದು, ದೇರ್ ಇರುವಲ್ಲಿ ಅ ಕಿಂಗ್ ಹಾಕುವಂಥದ್ದು. ಹಾಕಿ ದೇರ್ ವಾಸ್ ಅ ಕಿಂಗ್ ಅಂತ ಹೇಳಬಹುದು. ಹಾಗೂ ಸಾಮಾನ್ಯವಾಗಿ ನಾವು ಈ ರೀತಿಯೇ ಹೇಳುತ್ತೇವೆ. ಆಯ್ತಾ? ಇನ್ನೊಂದು ಉದಾಹರಣೆ. ಒಂದು ಮಾವಿನ ಮರ ಇದೆ. ಅ ಮ್ಯಾಂಗೋ ಟ್ರೀ ಈಸ್. ಎ ಅಂದರೆ ಒಂದು, ಮ್ಯಾಂಗೋ ಅಂದರೆ ಮಾವಿನ, ಟ್ರೀ ಅಂದರೆ ಮರ, ಈಸ್ ಅಂದರೆ ಇದೆ. ಕನ್ನಡದಲ್ಲಿ ಒಂದು ಮಾವಿನ ಮರ ಇದೆ ಅನ್ನುವಂತಹ ವಾಕ್ಯ ಪೂರ್ತಿಯಾದಂತಹ ವಾಕ್ಯ. ಇಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಇಂಗ್ಲಿಷ್ನಲ್ಲಿ ನಾವು ಈ ರೀತಿ ಹೇಳಲಿಕ್ಕೆ ಆಗುವುದಿಲ್ಲ. ಇದು ಅಪೂರ್ಣ ವಾಕ್ಯ. ಆಯಿತಾ? ಇದನ್ನು ಪೂರ್ಣಗೊಳಿಸಲಿಕ್ಕೆ ದೇರ್ ಪದವನ್ನು ಬಳಸುತ್ತೇವೆ. ಈ ರೀತಿ ಅ ಮ್ಯಾಂಗೋ ಟ್ರೀ ಈಸ್ ದೇರ್ ಅಂದರೆ ಒಂದು ಮಾವಿನ ಮರ ಇದೆ ಅಂತ. ಈ ದೇರ್ ಪದವನ್ನು ಈ ವಾಕ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಬಳಸಿದ್ದೇವೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಈ ದೇರ್ ಪದಕ್ಕೆ ಸಮನಾದಂತಹ ಪದ ಈ ವಾಕ್ಯದಲ್ಲಿ ಇಲ್ಲ. ಸರಿನಾ? ಈಗ ದೇರನ್ನು ಮೊದಲು ಹಾಕಿ ಈ ರೀತಿ ಕೂಡ ವಾಕ್ಯವನ್ನು ಹೇಳಬಹುದು. ದೇರ್ ಈಸ್ ಅ ಮ್ಯಾಂಗೋ ಟ್ರೀ ಅಂತ. ಹಾಗೂ ನಾವು ಸಾಮಾನ್ಯವಾಗಿ ಇದೇ ರೀತಿ ಹೇಳುವಂಥದ್ದು. ಸರಿನಾ? ನನ್ನ ಮನೆಯಲ್ಲಿ ಒಂದು ಮಾವಿನ ಮರ ಇದೆ ಅನ್ನುವುದನ್ನು ದೇರ್ ಈಸ್ ಅ ಮ್ಯಾಂಗೋ ಟ್ರೀ ಆಟ್ ಮೈ ಹೋಮ್ ಅಂತ ಹೇಳಬೇಕು. ದೇರ್ ಈಸ್ ಅ ಮ್ಯಾಂಗೋ ಟ್ರೀ ಅಂದರೆ ಒಂದು ಮಾವಿನ ಮರ ಇದೆ. ಆಟ್ ಮೈ ಹೋಮ್ ಅಂದರೆ ನನ್ನ ಮನೆಯಲ್ಲಿ. ಸರಿನಾ? ದೇರ್ ಪದಕ್ಕೆ ಸಮನಾದಂತಹ ಪದ ಇಲ್ಲಿ ಇಲ್ಲ. ಈಗ ಈ ವಾಕ್ಯವನ್ನು ಅ ಮ್ಯಾಂಗೋ ಟ್ರೀ ಈಸ್ ಆಟ್ ಮೈ ಹೋಮ್ ಅಂತ ಕೂಡ ಹೇಳಬಹುದು. ಆದರೆ ಸಾಮಾನ್ಯವಾಗಿ ನಾವು ಹೀಗೆ ಹೇಳುವುದಿಲ್ಲ. ದೇರ್ ಬಳಸಿಯೇ ಹೇಳುತ್ತೇವೆ. ಸರಿನಾ? ಸೊ ಏನೋ ಒಂದು ಇದೆ ಅಥವಾ ಇಲ್ಲ, ಯಾರೋ ಇದ್ದಾರೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ದೇರ್ ಪದವನ್ನು ಬಳಸುತ್ತೇವೆ. ಆಯ್ತಾ? ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ದೇರ್ ಆರ್ ನಾಟ್ ಮೆನಿ ರೀಸನ್ಸ್ ಟು ವಿಸಿಟ್. ಭೇಟಿ ನೀಡಲು ಹೆಚ್ಚಿನ ಕಾರಣಗಳಿಲ್ಲ. ದೇರ್ ಪದಕ್ಕೆ ಸಮನಾದಂತಹ ಪದ ಇಲ್ಲಿ ಇಲ್ಲ. ದೇರ್ ಪದವನ್ನು ಈ ವಾಕ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಬಳಸಿದ್ದೇವೆ ಅಷ್ಟೇ. ಆಯ್ತಾ? ಈಸ್ ದೇರ್ ಅ ಮೀಟಿಂಗ್ ಟುಮಾರೋ? ನಾಳೆ ಸಭೆ ಇದೆಯೇ? ವರ್ ದೇರ್ ಮೆನಿ ಕ್ರೋಸ್ ಆನ್ ದ ಟ್ರೀ? ಮರದ ಮೇಲೆ ಅನೇಕ ಕಾಗೆಗಳಿದ್ದವೇ? ವೈ ವಾಸ್ ಹಿ ದೇರ್? ಅವನು ಏಕೆ ಇದ್ದನು? ಈ ಪ್ರಶ್ನೆ ಅವನು ಅಲ್ಲಿ ಏಕೆ ಇದ್ದನು ಅಂತ ಕೂಡ ಆಗ್ತದೆ. ಆಯ್ತಾ? ದೇರ್ ಈಸ್ ಅ ಪಾರ್ಟಿ ಟು ನೈಟ್. ಇಂದು ರಾತ್ರಿ ಪಾರ್ಟಿ ಇದೆ. ದೇರ್ ಈಸ್ ಸಮ್ವನ್ ಇನ್ ದ್ಯಾಟ್ ರೂಮ್. ಆ ಕೋಣೆಯಲ್ಲಿ ಯಾರೋ ಇದ್ದಾರೆ. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ಇಯರ್? ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ? ವಾಟ್ ಈಸ್ ದೇರ್ ಇನ್ಸೈಡ್ ಯೋರ್ ಮೌತ್? ನಿಮ್ಮ ಬಾಯಿಯಲ್ಲಿ ಏನಿದೆ? ಈ ರೀತಿ ಎಲ್ಲ ಕಡೆಯೂ ನಾವು ದೇರ್ ಪದವನ್ನು ವಾಕ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಬಳಸಿದ್ದೇವೆ. ಸರಿನಾ? ಇದು ದೇರ್ ಪದದ ಬಳಕೆ. ನೆಕ್ಸ್ಟ್ ಇಟ್. ಇಟ್ ಪದದ ಕೆಲವೊಂದು ಬಳಕೆಗಳನ್ನು ಕಲಿಯೋಣ. ಸರಿನಾ? ಮೊದಲು ದಿಸ್
ಹಾಗೂ ದ್ಯಾಟ್. ಈ ಎರಡು ಪದಗಳ ಬದಲು ಇಟ್ ಪದವನ್ನು ಬಳಸಬಹುದು. ಎಲ್ಲ ಕಡೆಯೂ ಅಲ್ಲ, ಕೆಲವೊಂದು ಕಡೆ. ಉದಾಹರಣೆಗೆ, ದಿಸ್ ಈಸ್ ಅ ಪೆನ್ ಅಂದರೆ ಇದು ಒಂದು ಪೆನ್ನು. ದಿಸ್ ಅಂದರೆ ಇದು. ಆಯ್ತಾ? ಇದು ಒಂದು ಪೆನ್ನು ಅನ್ನುವುದನ್ನು ಈ ರೀತಿ ಕೂಡ ಹೇಳಬಹುದು. ಇಟ್ ಈಸ್ ಅ ಪೆನ್ ಅಂತ. ಇಟ್ ಅಂದರೆ ಇದು. ದಿಸ್ ಬದಲು ಇಟ್ ಅನ್ನು ಬಳಸಿದ್ದೇವೆ ಅಷ್ಟೇ. ಆಯ್ತಾ? ದ್ಯಾಟ್ ಈಸ್ ಅ ಬೇಬಿ. ಅದು ಒಂದು ಮಗು. ದ್ಯಾಟ್ ಅಂದರೆ ಅದು. ಅದು ಒಂದು ಮಗು ಅನ್ನುವುದನ್ನು ಇಟ್ ಈಸ್ ಅ ಬೇಬಿ ಅಂತ ಕೂಡ ಹೇಳಬಹುದು. ಇಟ್ ಅನ್ನು ದ್ಯಾಟ್ ಬದಲು ಬಳಸಬಹುದು. ಅದು ಅಂತ ಹೇಳಲಿಕ್ಕೆ. ಸರಿನಾ? ಸೊ ಇದು ಒಂದು ಬಳಕೆ. ನೆಕ್ಸ್ಟ್, ಒಂದು ಡಮ್ಮಿ ಸಬ್ಜೆಕ್ಟ್ ಆಗಿ ಇಟ್ ಅನ್ನು ಬಳಸಬಹುದು. ಉದಾಹರಣೆಗೆ, ಟುಡೇ ಈಸ್ ಮೈ ಬರ್ತ್ಡೇ ಅಂದರೆ ಇಂದು ನನ್ನ ಹುಟ್ಟು ಹಬ್ಬ. ಆಯಿತಾ? ಟುಡೇ ಅಂದರೆ ಇಂದು, ಮೈ ಅಂದರೆ ನನ್ನ, ಹುಟ್ಟು ಹಬ್ಬ ಅಂದರೆ ಬರ್ತ್ಡೇ, ಈಸ್ ಅಂದರೆ ಆಗಿದೆ ಅಂತ. ಅದನ್ನು ಹೇಳುವುದಿಲ್ಲ ಕನ್ನಡದಲ್ಲಿ ಅಷ್ಟೇ. ಆಯಿತಾ? ಈ ವಾಕ್ಯವನ್ನು ಈ ರೀತಿ ಕೂಡ ಹೇಳಬಹುದು. ಇಟ್ ಈಸ್ ಮೈ ಬರ್ತ್ಡೇ ಟುಡೇ ಅಂತ. ಇಟ್ಟನ್ನು ನಾವು ಡಮ್ಮಿ ಸಬ್ಜೆಕ್ಟ್ ಆಗಿ ಬಳಸಬಹುದು. ಡಮ್ಮಿ ಅಂದರೆ ಏನು? ಡಮ್ಮಿ ಅಂದರೆ ಸುಮ್ಮನೆ, ಅದಕ್ಕೇನು ಕೆಲಸ ಇಲ್ಲ ಅಂತ. ಏನು ಕೆಲಸ ಇಲ್ಲ ಇದಕ್ಕೆ, ಒಂದು ಸಬ್ಜೆಕ್ಟ್ ಆಗಿ ಕೆಲಸ ಮಾಡುವುದು ಮಾತ್ರ, ಬೇರೆ ಏನೂ ಇಲ್ಲ. ಆಯಿತಾ? ಇಟ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್. ಇಟ್ ಈಸ್ ಮೈ ಬರ್ತ್ಡೇ ಅಂತ ಹೇಳಿ ಈ ಟುಡೇ ಪದವನ್ನು ಕೊನೆಯಲ್ಲಿ ಬಳಸಬೇಕು. ಇಟ್ ಈಸ್ ಮೈ ಬರ್ತ್ಡೇ ಟುಡೇ ಅಂತ ಹೇಳಬೇಕು. ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಯೆಸ್ಟರ್ಡೇ ವಾಸ್ ಅ ಹಾಲಿಡೇ. ನಿನ್ನೆ ಒಂದು ರಜಾ ದಿನ ಆಗಿತ್ತು. ಇಟ್ ವಾಸ್ ಅ ಹಾಲಿಡೇ ಯೆಸ್ಟರ್ಡೇ ಅಂತ ಕೂಡ ಹೇಳಬಹುದು. ಯೆಸ್ಟರ್ಡೇ ಪದವನ್ನು ಕೊನೆಯಲ್ಲಿ ಹಾಕಿ ಯೆಸ್ಟರ್ಡೇ ಪದದ ಜಾಗದಲ್ಲಿ ಇಟ್ ಪದವನ್ನು ಬಳಸಿ ಈ ರೀತಿ ಹೇಳಬಹುದು. ಇಟ್ ಇಲ್ಲಿ ಒಂದು ಡಮ್ಮಿ ಸಬ್ಜೆಕ್ಟ್. ಆಯಿತಾ? ಟುಡೇ ಈಸ್ 28th ಆಗಸ್ಟ್ ಅಂದರೆ ಇಂದು ಆಗಸ್ಟ್ 28. ಇದನ್ನು ನಾವು ಇಟ್ ಈಸ್ 28th ಆಗಸ್ಟ್ ಟುಡೇ ಅಂತ ಕೂಡ ಹೇಳಬಹುದು. ಸರಿನಾ? ಸೊ ಇದು ಇಟ್ ಪದದ ಇನ್ನೊಂದು ಬಳಕೆ. ನೆಕ್ಸ್ಟ್, ಯಾವುದೋ ಒಂದು ಕೆಲಸಕ್ಕೆ ಇಷ್ಟು ಸಮಯ ಆಗಿದೆ ಅಥವಾ ಆಗಿತ್ತು, ಅಥವಾ ಏನೋ ಒಂದು ಆಗಿ ಇಷ್ಟು ಸಮಯ ಆಗಿದೆ ಅಥವಾ ಆಗಿತ್ತು ಅಂತ ಹೇಳಲಿಕ್ಕೆ ಇಟ್ ಪದವನ್ನು ಬಳಸುತ್ತೇವೆ. ಆಯಿತಾ? ಉದಾಹರಣೆಗೆ, ಇಟ್ ಹ್ಯಾಸ್ ಬೀನ್ 2 weeks ಅಂದರೆ 2 ವಾರಗಳು ಕಳೆದಿವೆ. ಇಟ್ ಮೊದಲು ಬರ್ತದೆ ಇಂಥ ವಾಕ್ಯಗಳಲ್ಲಿ. ಆಮೇಲೆ ಒಂದೇ ಹ್ಯಾಸ್ ಬೀನ್ ಅಥವಾ ಹ್ಯಾಡ್ ಬೀನ್ ಬರುತ್ತದೆ. ಅದಾದ ಮೇಲೆ ಎಷ್ಟು ಸಮಯ ಅದು ಬರ್ತದೆ. ಇಟ್ ಹ್ಯಾಸ್ ಬೀನ್ 2 weeks ಅಥವಾ ಇಟ್ ಹ್ಯಾಸ್ ಬೀನ್ 3 minutes, ಇಟ್ ಹ್ಯಾಸ್ ಬೀನ್ 4 years, ಇಟ್ ಹ್ಯಾಸ್ ಬೀನ್ 5 months. ಹೀಗೆ. ಸರಿನಾ? ಇಟ್ ಹ್ಯಾಸ್ ಬೀನ್ 2 weeks ಅಂದರೆ 2 ವಾರಗಳು ಕಳೆದಿವೆ. ಇಟ್ ಹ್ಯಾಸ್ ಬೀನ್ 2 weeks ಸಿನ್ಸ್ ವಿ ಲಾಸ್ಟ್ ಮೆಟ್ ಅಂದರೆ ನಾವು ಕೊನೆಯ ಬಾರಿಗೆ ಭೇಟಿಯಾಗಿ 2 ವಾರಗಳಾಗಿವೆ ಅಂತ. ಇದೇ ವಾಕ್ಯವನ್ನು ಸ್ವಲ್ಪ ದೊಡ್ಡಕ್ಕೆ ಮಾಡಿದ್ದೇನೆ ಅಷ್ಟೇ. ಇಟ್ ಹ್ಯಾಸ್ ಬೀನ್ 2 weeks 2 ವಾರಗಳು ಕಳೆದಿವೆ. ಏನಾಗಿ? ಸಿನ್ಸ್ ವಿ ಲಾಸ್ಟ್ ಮೆಟ್,
ನಾವು ಕೊನೆಯ ಬಾರಿಗೆ ಭೇಟಿಯಾಗಿ. ಆಯ್ತಾ? ಇಟ್ ಹ್ಯಾಡ್ ಬೀನ್ 5 days ಅಂದರೆ 5 ದಿನಗಳು ಕಳೆದಿದ್ದವು. ಹ್ಯಾಡ್ ಬೀನ್ ಬಂದಿದೆ, 5 ದಿನಗಳು ಕಳೆದಿದ್ದವು. ಇಟ್ ಹ್ಯಾಡ್ ಬೀನ್ 5 days ವಿದೌಟ್ ಎಲೆಕ್ಟ್ರಿಸಿಟಿ. ವಿದ್ಯುತ್ ಇಲ್ಲದೆ 5 ದಿನ ಕಳೆದಿದ್ದವು. ಆಯ್ತಾ? ಸೊ ಈ ರೀತಿ ನಾವು ಇಟ್ಟನ್ನು ಬಳಸುತ್ತೇವೆ. ಇದು ಇನ್ನೊಂದು ಬಳಕೆ. ನೆಕ್ಸ್ಟ್, ಎಷ್ಟೋ ಸಮಯ ಬೇಕಾಗುತ್ತದೆ ಅಂತ ಹೇಳಲಿಕ್ಕೆ ಇಟ್ ಬಳಸುತ್ತೇವೆ. ಉದಾಹರಣೆಗೆ, ಇಟ್ ಟೇಕ್ಸ್ 5 minutes ಟು ಕುಕ್ ದಿಸ್. ಇದನ್ನು ಬೇಯಿಸಲು 5 ನಿಮಿಷಗಳು ಬೇಕಾಗುತ್ತದೆ. ಆಯ್ತಾ? ಏನೋ ಒಂದನ್ನು ಬೇಯಿಸ್ತಾ ಇದ್ದೀರಿ, ಒಂದು 3 ನಿಮಿಷ ಆಗಿದೆ ಬೇಯಿಸಲಿಕ್ಕೆ ಶುರು ಮಾಡಿ. ನಿಮ್ಮ ಸ್ನೇಹಿತ ಕೇಳ್ತಾನೆ ನಿಮ್ಮ ಹತ್ರ, ಇನ್ನೂ ಬೇಯಿಸಿ ಆಗಲಿಲ್ವಾ ಅಂತ. ಆವಾಗ ನೀವು ಹೇಳ್ತೀರಿ, ಇದನ್ನು ಬೇಯಿಸಲಿಕ್ಕೆ 5 ನಿಮಿಷಗಳು ಬೇಕಾಗುತ್ತದೆ. ಈಗ 3 ನಿಮಿಷ ಆಗಿದೆ ಅಷ್ಟೇ, ಇನ್ನು 2 ನಿಮಿಷಗಳು ಬೇಕಾಗುತ್ತದೆ ಅಂತ ಹೇಳ್ತೀರಿ ಅಷ್ಟೇ. ಆಯಿತಾ? ಇಟ್ ಟುಕ್ 7 days ಟು ಪ್ರಿಪೇರ್ ದ್ಯಾಟ್. ಅದನ್ನು ತಯಾರಿಸಲು 7 ದಿನಗಳು ಬೇಕಾಯಿತು. ಪಾಸ್ಟ್, ಇದು ಪ್ರೆಸೆಂಟ್, ಇದು ಪಾಸ್ಟ್. ಇಟ್ ವಿಲ್ ಟೇಕ್ 3 hours ಟು ಈಟ್ ಇಟ್. ಅದನ್ನು ತಿನ್ನಲು 3 ಗಂಟೆ ತೆಗೆದುಕೊಳ್ಳುತ್ತದೆ. ಇದು ಫ್ಯೂಚರ್. ಟೇಕ್ಸ್, ಟುಕ್, ವಿಲ್ ಟೇಕ್. ಇಟ್ಟಾದ ಮೇಲೆ ಒಂದೇ ಟೇಕ್ಸ್ ಬರ್ತದೆ, ಒಂದೇ ಟುಕ್ ಬರ್ತದೆ, ಒಂದೇ ವಿಲ್ ಟೇಕ್ ಬರ್ತದೆ. ಆಯಿತಾ? ಇಟ್ ಟೇಕ್ಸ್ ಅಂದರೆ ಬೇಕಾಗುತ್ತದೆ. ಇಟ್ ಟುಕ್ ಅಂದರೆ ಬೇಕಾಯಿತು. ಇಟ್ ವಿಲ್ ಟೇಕ್ ಅಂದರೆ ತೆಗೆದುಕೊಳ್ಳುತ್ತದೆ. ಆಯಿತಾ? ಇಟ್ ಟುಕ್ ಹಿಮ್ 2 minutes ಟು ಅಂಡರ್ಸ್ಟ್ಯಾಂಡ್. ಅವನಿಗೆ ಅರ್ಥವಾಗಲು 2 ನಿಮಿಷಗಳು ಬೇಕಾಯಿತು. ಸರಿನಾ? ಸೊ ಇದು ಇಟ್ ಪದದ ಇನ್ನೊಂದು ಬಳಕೆ. ಆಯಿತಾ? ಇನ್ನು ಇಟ್ ಪದವನ್ನು ಸಮಯವನ್ನು ಹೇಳಲಿಕ್ಕೆ ಬಳಸುತ್ತೇವೆ, ಹವಾಮಾನವನ್ನು ಹೇಳಲಿಕ್ಕೆ ಬಳಸುತ್ತೇವೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.